ಸ್ನೇಹಿತರೆ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಮತ್ತಿತರರು ವರಿಷ್ಠ ನಾಯಕರಾದ ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೂಲಕ ಸಿದ್ದರಾಮಯ್ಯ ಅವರ ಗುಂಪಿನ ನಿಲುವೇನು ಎಂಬುದನ್ನು ರಾಹುಲ್ ಗಾಂಧಿಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯಜಿ ಅವರು ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಂಡರೂ ಅದಕ್ಕೆ ಬದ್ಧರಾಗಿರುತ್ತಾರೆ. ಮುಖ್ಯಮಂತ್ರಿ ಹುದ್ದೆ ತ್ಯಜಿಸಿ ಅಧಿಕಾರ ಹಸ್ತಾಂತರ ಮಾಡಿ ಅಂದರೂ ಅದಕ್ಕೆ ಸಿದ್ಧರಿದ್ದಾರೆ. ಆದರೆ ಅವರು ಖಾಲಿ ಮಾಡುವ ಜಾಗವನ್ನು ಶಾಸಕಾಂಗ ಪಕ್ಷದ ಬಹುಮತದೊಂದಿಗೆ ತುಂಬಬೇಕು. ಇಲ್ಲದಿದ್ದರೆ ನಮ್ಮ ಬಹು ವರ್ಷಗಳ ದಲಿತ ಮುಖ್ಯಮಂತ್ರಿ ಬೇಡಿಕೆಯನ್ನು ಪರಿಗಣಿಸಬೇಕು. ಸಿದ್ದರಾಮಯ್ಯ ಅವರನ್ನು ಬಲವಂತದಿಂದ ಕೆಳಗಿಳಿಸಿದರೆ ಅವರು ಕಳೆದ 10 ವರ್ಷಗಳಿಂದ ಕಟ್ಟಿರುವ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತ ಬ್ಯಾಂಕ್ ಚದುರುತ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಮೇಲೇಳಲಾಗದಂತಹ ಹೊಡೆತ ಕೊಡುತ್ತದೆ. ಇದಾಗಬಾರದು ಎಂದರೆ ಶಾಸಕರ ಅಭಿಪ್ರಾಯದಂತೆ ಮುನ್ನಡೆಯುವುದೇ ಒಳ್ಳೆಯದು. ಶಾಸಕರ ಬೆಂಬಲ ಈಗಲೂ ಸಿದ್ದರಾಮಯ್ಯ ಅವರ ಪರವಾಗಿದೆ. ಶಾಸಕರ ಪರೇಡ್ ಮಾಡಿಸಿ ಅಂದರೂ ನಾವು ಅದಕ್ಕೆ ಸಿದ್ಧ. ಶಾಸಕಾಂಗ ಪಕ್ಷದ ಸಭೆ ಕರೆದು ಬಲಾಬಲ ಪರೀಕ್ಷೆ ಮಾಡೋಣ ಅಂದರೆ ಅದಕ್ಕೂ ಸಿದ್ಧ. ಸಿದ್ದರಾಮಯ್ಯ ಅವರು ಮುಂದುವರಿಯಬೇಕು ಎಂಬುದು ಬಹುಜನ ಶಾಸಕರ ವೈಯಕ್ತಿಕ ಅಭಿಪ್ರಾಯ. ಆದಾಗ್ಯೂ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರವನ್ನು ನಾವೆಲ್ಲ ಒಪ್ಪುತ್ತೇವೆ. ಆದರೆ ನಮ್ಮ ಅಭಿಪ್ರಾಯವನ್ನು ಪರಿಗಣಿಸಬೇಕು. ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಏರಿಕೆ ಮಾಡಲು ಬಂದರೆ ಸರ್ಕಾರ ಉಳಿಯುವುದು ಕಷ್ಟ. ಮುಂಬರುವ 2028ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಕೂಡ ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಸಿಎಂ ಬಣ ವರಿಷ್ಠರಿಗೆ ನೇರವಾಗಿ ನೀಡಿದೆ. ಒಂದು ಕಡೆ ತಮ್ಮ ಬೆಂಬಲಿಗರ ಪಡೆಯಿಂದ ಇಂತಹ ಮೆಸೇಜು ಪಾಸು ಮಾಡಿರುವ ಸಿದ್ದರಾಮಯ್ಯ, ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಅವರಂತಹ ತಟಸ್ಥ ನಿಲುವಿನ ನಾಯಕರ ಮೂಲಕ ಪಕ್ಷದ ಶಾಸಕರ ಒಲವು ನಿಲುವುಗಳು, ನಾಯಕತ್ವ ಬದಲಾವಣೆಯಿಂದ ಆಗಬಹುದಾದ ವ್ಯತಿರಿಕ್ತ ಪರಿಣಾಮಗಳು ಹೇಗೆ ಪಕ್ಷಕ್ಕೆ ಬಾಧಕವಾಗುತ್ತವೆ, ಸಿದ್ದರಾಮಯ್ಯ ಅವರನ್ನು ಹುದ್ದೆಯಿಂದ ಕೆಳಗಿಳಿಸಿದರೆ ಆಗುವ ರಾಜಕೀಯ ಪಲಟಗಳು ಕರ್ನಾಟಕದಲ್ಲಿ ಹೇಗೆ ರಾಜಕೀಯ ಅಸ್ಥಿರತೆ ಉಂಟು ಮಾಡುತ್ತವೆ ಎಂಬುದರ ವರದಿ ರವಾನೆಯಾಗುವಂತೆ ನೋಡಿಕೊಂಡಿದ್ದಾರೆ. ಇಷ್ಟಾದ ನಂತರ ಕುರ್ಚಿ ಉಳಿಸಿಕೊಳ್ಳುವ ಅಂತಿಮ ಹಣಾಹಣಿಗೆ ಸಿದ್ದು ಸಿದ್ಧತೆ ಮಾಡಿಕೊಳ್ಳತೊಡಗಿದ್ದಾರೆ.